ಎಲ್ಲಿ ತನಕ ಹಮ್ಮದ ನೋಡ್ರಿ ಅಲ್ಲಿ ತನಕ ಅನುಭವ ಇರ್ತದೆ. ಹಮ್ಮಿಲ್ಲದ ಅನುಭವ ಇಲ್ಲ ಇಲ್ಲ. ಏನ ಅನುಭವ ಆಗಬೇಕಾದ್ರೂ ಹಮ್ಮಿಗೆನ ಆಗುದು. ನಾನು ದೇವರಿದ್ದೇನೆ, ನಾನು ಬ್ರಹ್ಮಸ್ವರೂಪನಿದ್ದೇನೆ ಅನ್ನುವಂಥ ಅನುಭವ ಕೂಡ ಯಾರಿಗೆ ಆಕೈತಿ ಅಂದರೆ ಹಮ್ಮಿಗೆನ ಆಕೈತಿ. ಎಂತಹ ಅಹಂಕಾರ, ಪರಿಶುದ್ಧವಾದಂತಹ ಅಹಂಕಾರ, ರಜೋ ತಮೋ ಗುಣಗಳನ್ನು ಕಳ್ಕೊಂಡಂಥ ಪರಿಶುದ್ಧವಾದಂಥ ಅಹಂಕಾರಕ್ಕೆ ನಾನು ಬ್ರಹ್ಮಸ್ವರೂಪನಿದ್ದೇನೆ ಅನ್ನುವಂಥ ಅನುಭವ ಆಕೈತಿ. ಏನು ಆನಂದಕ್ಕೆ ಆನಂದದ ಅನುಭವ ಇಲ್ಲ, ಹಮ್ಮಿಗೆದ ಅನುಭವ. ಆನಂದ ಯಾರಿಗೆ ಬೇಕಾಗೈತಿ? ಧನದ ವೃತ್ತಿಗೆ ಬೇಕಾಗೈತಿ. ಧನದ ವೃತ್ತಿ ಅದು ಧನದ ಅಹಂಕಾರ, ತಾನಲ್ಲದನ್ನ ತಾನು ಅಂತ ಹೇಳ್ಕೊಂಡು ಕುಂತೀನಲ್ಲ, ಅದಕ್ಕೆ ಧನವಾಗಿದೆ. ಅದಕ್ಕೆ ನಾವು ಅದಕ್ಕೆ ಬೇಕಾಗೈತಿ ಆನಂದ. ನಾನಾ ಅದೇನೋ ತಿಳುವಳಿಕೆ ಅದಕ್ಕೆ ಗೊತ್ತಿಲ್ಲ, ತನ್ನ ಬಗ್ಗೆ ತನಗೆ ಗೊತ್ತಿಲ್ಲದಕ್ಕೆ ತಾನಲ್ಲದನ್ನ ತಾನಂತ ತಿಳ್ಕೊಂಡು ದಣಿ ಆಗತೈತಿ. ನಾನಾ ಆನಂದ ಸ್ವರೂಪ ಇದ್ದೇನೆ ಅನ್ನೋ ತಿಳುವಳಿಕೆ ಅಹಂಕಾರಕ್ಕಾತ ಅಂದ್ರೆ ಅದು ತಾನಲ್ಲದೆಲ್ಲ ಕೈ ಬಿಟ್ಟು ಉಳ್ಕೊಂಡು ಅಹಂಕಾರ ಲಯ ಆಗಿಬಿಡುತ್ತೆ. ಅನ್ಯ ಭಾವನೆಗಳೆಲ್ಲ ಅಳದಾಗ ಅಹಂಕಾರಕ್ಕೆ ಅಸ್ತಿತ್ವ ಉಳಿದಿಲ್ಲ, ಅಲ್ಲಿ ತಾನ ಆನಂದನ ಆಗಿ ಉಳಿತೈತಿ. ಹಮ್ಮಿರೋ ಮಠ ಅನುಭವ, ಹಮ್ಮ ಅಡಗಿದ ಮ್ಯಾಗ ಅನುಭವ ಯಾರು? ಹಮ್ಮನಳಿದು ಸುಮ್ಮನಾದ ಮೇಲೆ ಬೊಮ್ಮವನರಿವರೇನಾಗದ ಅಂತ ಹಮ್ಮ ಅಡಗಿತದೆ. ತುರ್ಯಾವಸ್ಥೆಯೊಳಗೆ ಮಾತ್ರ ಅಲ್ಲಿ ಮಠ ಇರ್ತದೆ ಸಮಾಧಿಯನ್ನು ಹೊಂದುವರಿಗೆ. ತುರ್ಯಾತೀತ ಅವಸ್ಥೆಯನ್ನು ಹೊಂದಿದ ನಂತರ ಹಮ್ಮು ಇಲ್ಲಲ್ಲಿ ಏನು ಅಲ್ಲಿ ತಾನೇ ತಾನಾಗಿ ಉಳಿತದೆ. ಅನ್ಯ ಭಾವನೆಗಳನ್ನೆಲ್ಲ ಉಳಿದಂಥದ್ದು ಏನು ಬಿಡಲಿಕ್ಕೆ ಬಾರದಂಥ ಇರುವಿನ ಸ್ಥಿತಿ ಅದು ತುರ್ಯಾತೀತ. ಏನು ದರ್ಶನ ಶಾಸ್ತ್ರ ಕಲೀಲಿಕ್ಕೆ ಅಷ್ಟ ಆಕೈತಿ, ಆದ್ರೆ ಅನುಭವ ತಗೊಳಕ್ಕಾಗಿರ್ಬೋದು. ಹಂಗಂಥೇಳಿ ಮತ್ತು ವಿಷಯಾದಿಗಳಲ್ಲಿ ತೊಡಗಿ ದುಃಖ ಪಡ್ತದೆ. ಕೇಳಕ್ಕೆ ಅಷ್ಟ ಚಂದ ಇದೆ, ಇರುವುದು ಭಾಳ ಕಠಿಣ ಅದು. ಪರೋಪದೇಶ ಪಾಂಡಿತ್ಯ ಭಾಳ ಅದ, ಇನ್ನೊಬ್ಬರಿಗೆ ಹೇಳಕ್ಕೆ ಬರ್ತೈತಿ, ಆದ್ರೆ ತನಗೆ ಲಾಭ ಮಾಡ್ಕೊಳಕ್ಕಾಗೋಲ್ಲ ಅದು. ಏನು ಹಂಗಂಥೇಳಿ ಎಲ್ಲಿಯೋ ಒಬ್ಬ ಏನು ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ ಅದನ್ನು ಅನುಭವ ತೊಗೊಂಡು ನೋಡ್ಕೊಳ್ಳೋ. ಏನು ಹೇಳಕ್ಕೆ ಅಂತಃಕರಣ ಸ್ವಚ್ಛ ಇದ್ರೂ ಬರ್ತೈತಿ, ಸ್ವಚ್ಛ ಇರ್ಲಿಕ್ಕೂ ಬರ್ತೈತಿ. ಆದ್ರೆ ಅದನ್ನು ಅನುಭವ ತಗೋಬೇಕಾದ್ರೆ ಅಂತಃಕರಣದ ಮಾಲಿನ್ಯ ಎಲ್ಲ ಹೋದಾಗ ಬರ್ತೈತಿ. ಅಂತಃಕರಣ ಮಾಲಿನ್ಯ ಇವ ವಾಸನೆಗಳು, ಭೋಗ ವಾಸನೆಗಳು ಪೂರ್ಣ ನಾಶ ಆದಾಗ ಸ್ವಲ್ಪ ಉಳಿಬಾರ್ದು. ನಿನಗೆ ಏನಾರ ಮಾಡಬೇಕು, ಜಗತ್ತಿನಾಗ ಏನಾರು ಹೊಂದಬೇಕನ್ನೋ ವಾಸನ ಪೂರ್ಣವಾದಾಗ ಅಂತಃಕರಣ ಮಾಲಿನ್ಯ ಹೋಗ್ತೈತಿ. ಅವಾಗ ಅನುಭವ ಬರ್ತೈತಿ. ಯಾರು ಅಂತಃಕರಣ ಮಾಲಿನ್ಯ ಕಳ್ಕೊಂಡಿರ್ತಾರ ಅವ್ರಿಗೆ ಇದು ಅನುಭವ ಬರ್ತೈತಿ. ಏನು ನಾವು ಒಳಗೆ ಅಂತಃಕರಣದೊಳಗೆ ವಿಷಯದ ವ್ಯಾಮೋಹ ಇಟ್ಕೊಂಡು ಅವು ಭೋಗ ವಾಸನೆಗಳನ್ನು ಇಟ್ಕೊಂಡು ನಾವು ಅದನ್ನು ಹೊಂತೇನೆಂದ್ರೆ ಸಾಧ್ಯನೇ ಇಲ್ಲ. ಏನು ಅದಕ್ಕೆ ಹೃದಯದ ಬೂಗಿಚ್ಚಿ ತೊರೆಯಿದೆ ಎಂದ. ಏನು ಒಳಗೆ ಗಂಡನಾಗಿರ್ತೈತೆ ಅದು, ನೀ ಬೇಕಾದಂಗೆ ನಾ ಅದನ್ನು ಬಿಟ್ಟೇನೆ ಇದನ್ನು ಬಿಟ್ಟೇನೆ ಅಂತ ಹೇಳ್ಬೋದು ನೀನು, ಅದು ಅದ್ರ ಒಳಗಿನ ವಾಸನ ಹೋಗಿರ್ಬೋದು. ಏನು ಬಿಟ್ಟೇನೆನ್ನೋದು ಸಹಿತ ಅದನ್ನು ಬಿಡು, ಕೈ ಬಿಡು. ಅಹಂಕಾರ ಬಿಟ್ಟೇನೆನ್ನೋದು ಅಭಿಮಾನ ಹಿಡ್ಕೊಂಡು ಕುಂತೈತಿ, ಅದನ್ನು ಕೈ ಬಿಡು. ಅಭಿಮಾನ ಸೂಡ ಮುಕ್ತಿ ರೋಕಡ ಅಂತ. ಏನು ಬಿಟ್ಟೇನೆನ್ನುವುದ ಬಿಡದಿದ್ದರೆ ಬೆಂಬತ್ತಿ ಕಾಡಿತ್ತು ನೋಡ ಅಂದ. ಹೋಗುವಂಥದ್ದನ್ನು ಗಳಿಸಿ ಏನು ಮಾಡೋನು? ಮಾನ ಮರ್ಯಾದೆ ಗಳಿಸ್ಬೇಕಂತ. ಮಾನ ಮರ್ಯಾದೆ ಯಾವುದು? ಅದು ಹೋಗೋದು ನಾವು ಯಾವುದಿಲ್ಲ. ಒಬ್ಬ ಕೊಡ್ತಾನ, ಒಬ್ಬ ತೆಗಿತಾನ, ಹೌದಿಲ್ಲ? ಅನುಕೂಲ ಆದವ ಒಳ್ಳೆ ಮಾನ ಮರ್ಯಾದೆ ಕೊಡ್ತಾನೆ, ಪ್ರತಿಕೂಲ ಆದ ಕೂಡಲೇ ನೀನು ಮರ್ಯಾದೆ ತೆಗಿತಾನೆ. ಅವಾಗ ಹಿಗ್ಗು ಕುಗ್ಗುಗಳನ್ನು ಹೊಂತೀವಿ, ನನಗೆ ಹಿಂಗೆ ಅಂದಲ್ಲ ಅಂತ. ಅದಕ್ಕೆ ಎಂದೂ ಅದರ ಆಶೆಯನ್ನು ಇಟ್ಕೊಳಕ್ಕೆ ಹೋಗ್ಬೇಡ. ಲೋಕದ ಮಾನ ಮರ್ಯಾದೆ ಅವಶ್ಯಕತೆ ಇಲ್ಲ ನಮ್ಗೆ. ಜಗತ್ತೆಲ್ಲ ಮಚ್ಚಲಿ ಹೊಡಿವಲ್ದು ಆರಾಮಾಗಿ ಬರ್ತೈತೆ ನಮ್ಗೆ. ಜಗತ್ತಿನ ಕಡೆ ಹೌದು ಅನಿಸ್ಕೊಂಡು ಕೂಡ ಅಜ್ಞಾನ ಹೋಗ್ತೈತೆ ನಿನಗೆ.
ನಿನ್ನ ನಿಜದ ಎಚ್ಚರಿಕೆ ಒಳಗೆ ಉಳ್ಕೊಳಕ್ಕೆ ಬರ್ತೈತಿ. ಜಗತ್ತಿನ ಕಡೆಯಿಂದ ಹೊಗಳಿಸ್ಕೊಂಡ್ರೆ ಜನರು ನೀನು ಹೊಗಳಿಬಿಟ್ರೆ ನಿನ್ನ ಆ ಸ್ಥಿತಿ ಹೊಂದಕ್ಕಾಕತ್ತೇನ, ಜ್ಞಾನ ಸ್ಥಿತಿಯನ್ನು ಹೊಂದಕ್ಕಾಕತ್ತೇನ? ತೆಗಳಕತ್ರ ಅದನ್ನೇನು ಹೊಂದಕ್ಕೆ ಬರ್ತಲ್ಲ. ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಜನರ ಮೆಚ್ಚುಗೆಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಅದಕ್ಕೆ ಅದನ್ನ ಕಡೆ ತಲೆ ಕೆಡಿಸ್ಬೇಕು. ಜಗತ್ತಿನ ಮಾನ ಮರ್ಯಾದೆಯನ್ನು ಇಚ್ಛೆಯನ್ನು ಇಟ್ಕೊಂಡು ಎಂದು ಕೊಂಡಾಕು. ಧನವ ಗಳಿಸಬೇಕು ಎಂಥದ್ದು, ನರ ಜನರಿಗೆ ಕಾಣಿಸದಂಥದ್ದು. ಬಚ್ಚಿಟ್ಟ ಗಂಟನ್ನು ಬಯಲೊಳಗಿತ್ತರೆ ಯಾರ್ಯಾರು ಮುಟ್ಟದಂಥದ್ದು. ಬಲ್ಲವರು ಹೌದು ಹೌದು ಅನ್ನಬೇಕು, ಅಂಥದ್ದನ್ನು ಗಳಿಸುವಂಥ. ಇದು ಕೆಟ್ಟು ಹೋಗುವಂಥ ಸಂಪತ್ತು ತಗೊಂಡೇನು? ಸಮವಾದ ಪತ್ತು, ಸಮಸ್ಥಿತಿಯಿಂದ ಇರುವಂತಹ ಇರುವಿಕೆಗೆ ಸಂಪತ್ತು ಅಂತ. ಈ ಲೋಕ ವ್ಯವಹಾರದಿಂದ ಉದ್ವಿಗ್ನ ಆಗಬಾರ್ದು ನೋಡ್ರಿ. ಹಂಗ ಬಳೆ ಮಾಡಕ್ ಕಲಿಬೇಕು. ಏನ್ ನೀ ತಡೆಯಲಿಕ್ಕೆ ಉದ್ವಿಗ್ನ ಕುಂತ್ಕೊಂಡಿರ್ತಿದ್ದನ್ನೆಲ್ಲ ಇದ್ರ ಕಡೆ ಎಲ್ಲ ಕೊಟ್ಟ ಯಾವುದೇ ಪರಿಣಾಮ ಆಗಬಾರ್ದು. ಏನು ಬೇಕಾದಾಗೈತೆ ಅಂದ್ರೆ ಸುಧಾನ ಅದು ಪರಿಣಾಮ ಆಗಬಾರ್ದು. ಮನೋವ್ಯಾಪಾರಗಳನ್ನೆಲ್ಲ ಅಳದಾಗ ಅವಾಗ ಆರಾಮಿನ ಅನುಭವ ಆಗಕ್ಕೆ ಶುರು ಮಾಡ್ತದೆ ನೋಡ್ರಿ. ಇದಕ್ಕೆ ಅಮನಸ್ಕ ಯೋಗ ಅಂತ. ಏನು ಅದಕ್ಕೆ ಕ್ಷಮೆ. ಮನೋವ್ಯಾಪಾರಗಳೆಲ್ಲ ಅಳದ್ಕೂಲೆ ಅದು ಮನೋ ನಿಗ್ರಹ ಆಗ್ತದೆ. ಮನುಷ್ಯನ ವ್ಯಾಪಾರ, ಮನುಷ್ಯನ ಹರಿದಾಟ ಎಲ್ಲ ಬಂದಾದ ಕೂಡಲೇ ಅದು ಅನುಭವ ಬರಕ್ಕೆ ಶುರು. ಆನಂದದ ಅನುಭೂತಿ ಎಲ್ಲರಿಗೂ ಆಗ್ತೈತಿ. ಅದಕ್ಕೆ ವಿಚಾರದಿಂದ ಅದನ್ನು ಬಂದ್ ಮಾಡೋದು. ಮನುಷ್ಯನ ವ್ಯಾಪಾರ ಎಲ್ಲ ಬಂದ್ ಮಾಡೋದು. ಪ್ರತ್ಯಕ್ಷಾದಿ ಪ್ರಮಾಣಾದಿ ವ್ಯವಹಾರ ಏನು ಅಧ್ಯಾಸದೊಳಗಿಂದಿದೆಲ್ಲ. ಅಧ್ಯಾಸ ಮೂಲ ಈ ವ್ಯವಹಾರ ಎಲ್ಲ ವ್ಯವಹಾರ ಎಲ್ಲ ತಪ್ಪು ತಿಳುವಳಿಕೆ ಒಳಗೆ ಮರುವಿಯೊಳಗೆ ಅದು. ನಿನ್ನ ಅರಿವಿನ ಎಚ್ಚರಿಕೆಯನ್ನು ನೀವು ಮಾಡಿಕೊಂಡಾಗ ಇದಕ್ಕೆ ವ್ಯವಹಾರ ಇಲ್ಲ ಇಲ್ಲ. ಜಗತ್ತಿನ ವ್ಯವಹಾರ ಅಲ್ಲಿ ಇಲ್ಲ ಇಲ್ಲ. ಕೂಟವತ್ತಿಷ್ಠತಿ ಇತಿ ಕೂಟಸ್ಥ. ಬದಲಾವಣೆ ಹೊಂದದೇ ಇರುವಂತಹದ್ದು ಯಾವುದತಿ ಅದಕ್ಕೆ ಕೂಟಸ್ಥ ಅಂತ. ಏನು ನಿಮ್ಮ ಸ್ವರೂಪವನ್ನು ನೀವೇ ಅನುಭವಿಸ್ಲಿಕ್ಕೆ. ಇನ್ನೊಬ್ಬರು ಸೊಂಡೆಲಿ ನೀರು ಕುಡಿಯಕ್ಕೆ ಬರೋದಿಲ್ಲ. ನಮ್ಮ ಸೊಂಡೆ ಹೆಚ್ಚೆ ನಾವು ನೀರು ಕುಡಿಬೇಕು. ನೀವು ಆತ್ಮನ ಉದ್ಧಾರಿ, ತನ್ನ ಉದ್ಧಾರಕ್ಕಾಗಿ ತಾನ ಪ್ರಯತ್ನ ಮಾಡಬೇಕು. ಯಾರು ಯಾರನ್ನು ಉದ್ಧರಿಸಲಿಕ್ಕೆ ಬರ್ತದೆ. ನಮ್ಮ ಉದ್ಧಾರಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು. ಏನು ಸ್ವತಃ ನಾವು ವಿಚಾರ ಮಾಡ್ಬೇಕು. ಇದಕ್ಕೆ ಬುದ್ಧಿಯ ತರ್ಕಜ್ಞಾನವನ್ನೆಲ್ಲ ಬದಿಗಿಟ್ಟು ಅನುಭವ ಮಾಡ್ಕೋಬೇಕಾಗ್ತದೆ. ಹೌದು, ತರ್ಕದಿಂದ ಬುದ್ಧಿಗೆ ಏನಾಕೈತಿ ಧನು ಆಕೈತಿ. ಒಂದಕ್ಕೊಂದು ವಿರಸಕ್ಕವು, ಹೊಡೆದಾಟತ್ತವು. ಹೌದಿಲ್ಲ? ತರ್ಕ ಮಾಡೋದು ಕೈ ಬಿಡು. ತರ್ಕವ ನುಡಿವನೇ ತತ್ವವಿದನು. ತತ್ವವನ್ನು ತಿಳಿದವ ಯಾರಿಗೂ ಯಾರು ಕೂಡ ತರ್ಕ ಮಾಡಕ್ ಹೋಗೋದಿಲ್ಲ. ಏನು ಅಲ್ಲಿ ಅಲಿಂಗಂ ಅಸ್ಪರ್ಶಂ ಅಪ್ರತರ್ಕ್ಯಂ ಅಂದ. ಅಲ್ಲಿ ಲಿಂಗ ಭೇದ ಇಲ್ಲ, ಹೆಣ್ಣು ಗಂಡು ಭೇದ ಇಲ್ಲ ಅಲ್ಲಿ. ಎಲ್ಲರೂ ಹೋಗಿನಾರ ಮುಟ್ಟಬೇಕನ್ನೋದಿಲ್ಲ ಅಲ್ಲಿ. ಇನ್ನೊಂದು ಅನ್ಯವಾಗಿ ಏನೂ ಇಲ್ಲ. ಯಾರು ಕೂಡ ತರ್ಕನ ಮಾಡೋದು. ಕೇವಲ ಅನುಭವದಿಂದ ಇದನ್ನು ನಾವು ಪಡಿಬೇಕಾಗಿದೆ. ಅನುಭವದಿಂದ ನೋಡಿಲೆ ಜೀವನ ಅಂತ. ಇಂದ್ರಿಯಗಳಿಂದ ನೋಡಂತಂದಿಲ್ಲ. ಪ್ರತಿ ವರ್ಷ ಬೆಳೆ ಬೆಳಿತೀರಲ್ಲ, ಏನಾಗೈತಿ ನಿಮಗಂದ್ರೆ? ವರ್ಷ ಬೆಳೆ ಬೆಳಿತೀರ, ಎಲ್ಲಿಟ್ಟೆ ಅದನ್ನ? ಬೆಳೆದದ್ದು ಎಲ್ಲಿಟ್ಟಿ, ಉಂಡದ್ದು ತಿಂದದ್ದು ಎಲ್ಲಿಟ್ಟೆ? ಅದರಿಂದ ಏನಾಗೈತಿ ನೋಡ್ಕೊಡಿ. ಕಾಸಿದಿ, ಬೀಸದಿ, ಕಾಸಿದಿ, ತಿಂದಿ, ಹೇತಿ, ಬಂದಿ. ಇದಾವೆ. ಇದಕ್ಕಿಂತ ಹೆಚ್ಚಿನ ಏನಾರು ಮಾಡಿದ್ದೀನಿ?
ಪ್ರಜ್ಞಾ ಅಂದರೆ ಅರಿವಿನ ರೂಪ. ಏನು ಎಚ್ಚರ ಇರಬೇಕು ಅಂತ. ಅರಿವಿನ ಎಚ್ಚರಿಕೆ ಒಳಗಿದ್ದಾಗ ನಮಗೆ ಇದು ಅನುಭವ ಬರ್ತದೆ. ಒಂದು ನಿಮಿಷಾರ್ಧ ಹೋಗುದಶಿಂದ ನಾವೆಲ್ಲ ಇಷ್ಟು ಕಷ್ಟಪಡ್ಲಿಕ್ಕೆ, ಅದರಿಂದ ನಮಗೆ ಚಿಂತೆ ಹೋಗೈತೇನ? ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಮತ್ತಷ್ಟು ಚಿಂತೆ ಹೆಚ್ಚಾಗತ್ತಲ್ಲ ಅದರಿಂದ. ಈ ತೋರಿಕೆ ವ್ಯವಹಾರ ದೇವ್ರ ಇಚ್ಛಾನೋ ಮನುಷ್ಯನ ಇಚ್ಛಾನೋ? ಇದು ನಿಮ್ಮ ಇಚ್ಛಾ ಪ್ರಕಾರ ಇದನ್ನು ಅಡಗಿಸ್ಲಿಕ್ಕೆ ಬರ್ತೈತಿವ ಏನೋ ಇನ್ನೊಬ್ಬರ ಹೇಳಿಕೆ ಕೇಳಿಕೆ ಮ್ಯಾಗಿನ ಅಡಗಿಸಕ್ಕೆ ಬರ್ತೈತಿವ? ದೇವ್ರ ಇಚ್ಛಾ ಪ್ರಕಾರ ಇದ್ದಿದ್ರೆ ಇದು ನಿಮ್ಮ ಇಚ್ಛಾ ಪ್ರಕಾರ ಇದನ್ನು ಅಡಗಿಸಕ್ಕೆ ಬರ್ತಿದ್ದಿಲ್ಲ. ಅದನ್ನು ನಮಗೆ ಅಡಗಿಸಕ್ಕೆ ಬರ್ತೈತೆ ಅನ್ನಿಲ್ಲ. ಅವೆಲ್ಲ ಕಲ್ಪನಾ ನೀನೇ ಮಾಡ್ಕೊಂಡಿದ್ವು, ನಿನಗೆ ಹುಟ್ಟಿದ್ವು ಅವೆಲ್ಲ ದೇವರು ಅಂತೇಳಿ. ದೇವ್ರ ಕಲ್ಪನಾ ನೀನು ಒಂದು ಗುಂಪಿನ ಮತ್ತೊಂದು ಗುಂಪಿನವಾಗಿಲ್ಲಲ್ಲ. ಬ್ರಹ್ಮನಿಷ್ಠರು ಪ್ರತಿಪಾದಿಸಿದಂಥ ಅನುಭವ ಏನದ ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ದೊಡ್ಡ ಸಹಾಯಕ ನೋಡಿ. ಅದಕ್ಕೆ ಅದನ್ನು ಕೇಳು, ಅವ್ರು ಹೇಳುವಂಥ ವಿಚಾರಗಳನ್ನು ಮನಮುಟ್ಟಿ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅಂದಾಗ ನಮಗೆ ಅನುಭವ ಮಾಡ್ಕೊಳಕ್ಕಾಗ್ತದೆ. ಹಂಗೆ ಕೇಳಿ ಎದ್ದು ಹೊರ ಕೆಲಸ ಆಗೋದು. ಕೇಳಿದ್ದನ್ನು ತಿರುಗಿ ಏನು ಹೇಳಿದರು ಅಂತ ಮನನ ಮಾಡಬೇಕಿಲ್ಲ. ಅದಕ್ಕೆ ವೇಳೆ ಮೀಸಲಾಗಿ ಇಟ್ಕೋಬೇಕಿಲ್ಲ. ಕೇಳಿದ್ದನ್ನು ನೆನಪು ಮಾಡಕ್ಕೆ. ಕುಟಿಲ ಪ್ರಪಂಚದ ಚಟುವಳಿದ ಅನುದಿನ ನಟಿಳಾಕ್ಷನ ಭಜಿಸುವಂತ. ನಟಿಳಾಕ್ಷನ ಅಂದರೆ ಆ ಆನಂದ ಸ್ವರೂಪವನ್ನು, ಜೀವಿಗಳನ್ನು ಅಥವಾ ಪ್ರಾಣಿಗಳನ್ನು ಸಂತೋಷಗೊಳಿಸಬೇಕಾದ್ರೆ ಕುಟಿಲ ಕಾರ್ಯಸ್ಥಾನಗಳನ್ನೆಲ್ಲ ಕೈ ಬಿಡಬೇಕು. ಅಹಿಂಸಾ ಪರಮೋ ಧರ್ಮ. ಹೌದು, ಧರ್ಮ ಅಂದ್ರೆ ಅಹಿಂಸಾ. ಯಾವ ಜೀವಿಗೂ ಹಿಂಸೆಯನ್ನು ಮಾಡಿದಂಥ ಆಚರಣೆ ಧರ್ಮಾಚರಣೆ ಅಂತ. ಏನು ನೀ ಹೊರಗೆ ಯಾವ್ದಾರ ಒಂದು ಸೋಗ ಹಾಕೋದು ಧರ್ಮ ಅಲ್ಲ, ಪಟ್ಟ ಬಿಡ್ಕೋದು ಧರ್ಮ ಅಲ್ಲ, ಗಡ್ಡ ಬಿಡೋದು ಧರ್ಮ ಅಲ್ಲ, ತಲೆ ಬೋಳ್ಸೋದು ಧರ್ಮ ಅಲ್ಲ, ಬಟ್ಟೆ ಬದಲು ಮಾಡೋದು ಧರ್ಮ ಅಲ್ಲ ಅಂತ. ಏನು ನಾನಿದ್ದೊಡೆ ನೀನುಂಟೆಲೆ ಮಾಯಿ, ನಾನಿಲ್ಲದಿದೆ ನೀನೆಲ್ಲಿ ಅಂತ. ನಾ ಇದ್ದಾಗ ನೀನು ಅನ್ನೋದು, ನಾ ಅಡಿಗೆದ ಮ್ಯಾಗ ನೀ ಅನ್ನೋದು ಎಲ್ಲೈತಿ? ಏನು ದೈವದಾಗ ಇದ್ದಂಗೆ ಆಕೈತಿ. ಅಂದ್ರೆ ದೈವ ಅಂದ್ರೆ ಏನು? ಪ್ರಾರಬ್ಧ ಕರ್ಮ. ಹೌದಿಲ್ಲ? ಅವ್ನ ಹಣೆ ಬರ್ದಾಗ ಇದ್ದಂಗೆ ಆಕೈತಿ ಬಿಡಪ್ಪ. ಅವ್ರ ಹಣೆ ದೈವ ಅಂದ್ರೆ ಅವ್ರು ಮಾಡಿದ ಪ್ರಾರಬ್ಧ. ಅದ್ರಾಗ ಒಂದು ಕೂದಲು ಎಳೆಯಕ್ಕೆ ಸುಧಾ ಯಾರಿಗೂ ಬದಲಾವಣೆ ತಿದ್ದಕ್ಕೆ ಬರೋದಿಲ್ಲ. ಅವರು ಹಿಂಗೆ ಮಾಡಿ ಜೀವಂತ ಮೂರ್ತಿಗಳನ್ನು ಸಂತೋಷಗೊಳಿಸುವುದೇ ಮೂರ್ತಿ ಪೂಜೆ ಅಂತ. ನಮ್ಮಲ್ಲಿ ಯಾವುದೇ ಜಾತಿ ಮತಗಳ ಭೇದ ಇಲ್ಲ. ಭೇದ ಮಾಡಿದ್ರೆ ಅದು ನಿಮ್ಮ ತಿಳುವಳಿಕೆನ ಅಲ್ಲ. ಎಲ್ಲರಲ್ಲಿ ಸಮಭಾವ, ಸಮತ್ವಂ ಯೋಗ ಉಚ್ಯತೆ ಅಂತ. ಇದು ರಾಜಮಾರ್ಗ. ಸಂಕುಚಿತ ವೃತ್ತಿ ನಮ್ಮಲ್ಲಿ ಇಲ್ಲ. ಇಲ್ಲಿ ಯಾರಿಗೂ ತಿರಸ್ಕಾರ ಮಾಡುವಂಗಿಲ್ಲ. ತಿರಸ್ಕಾರ ಮಾಡಿದರೆ ನಿಮ್ಮ ತಿಳುವಳಿಕೆನ ಅಲ್ಲದು. ಏನು ನಾವು ಮುಸಲ್ಮಾನರು ಕೂಡ ಮುಸಲ್ಮಾನರು ಹಾಕೀವಿ, ಹಾರರು ಕೂಡ ಹಾರರು ಹಾಕೀವಿ, ಕ್ರಿಶ್ಚಿಯನ್ರು ಕೂಡ ಕ್ರಿಶ್ಚಿಯನ್ರು ಹಾಕೀವಿ, ಲಿಂಗಾಯತರು ಕೂಡ ಐನಾರು ಕೂಡ ಐನಾರು ಹಾಕೀವಿ. ಆದರೆ ಇವು ಯಾವುವು ಆಗುವುದಿಲ್ಲ. ಭೇದ ಅಳಿದು ನಿಂದ ನಿಲುವೇ ಸಮಾಧಿಯು ಅಂತ.
ಭೇದ ಭಾವ ಎಲ್ಲಿ ತನಕ ಇರ್ತೈತೆ ಅಲ್ಲಿ ತನಕ ನಿನಗೆ ಸಮಸ್ಥಿತಿ ಅನುಭವಕ್ಕೆ ಬರೋದಿಲ್ಲ. ಏನು ಭೇದ ಭಾವ ತೆಗೆದು ಹಾಕಿದಾಗ ನೀನು ಕಲ್ಪನಾದೊಳಗೆ ಭೇದ ಮಾಡ್ಕೊಂಡು ಕಲ್ಪನಾ ರಹಿತ ಆದಾಗ ಭೇದ ಇಲ್ಲ. ನಿದ್ದೆ ಹತ್ತಿದಾಗ ಅಲ್ಲಿ ಭೇದ ಇಲ್ಲೇ ಇಲ್ಲ, ಯಾವುದೋ ಥರದ ಕಲ್ಪನಾ ಇಲ್ಲ, ಒಂದಾಗಿರ್ತಿ ಅಲ್ಲಿ. ಸಮಾಜದೊಳಗೆ ಯಾರ್ಯಾರಿಗೆ ಯಾವ ರೀತಿ ಗೌರವ ಮಾನ ಕೊಡ್ಬೇಕು ಅದನ್ನು ಕೊಡೋದನ್ನ ಮಾನ್ಯನ್ ಮಾನ್ಯ ಪೂಜ್ಯಾನ್ ಪೂಜ್ಯ ಅಂತ ಹೊರಗೆ ಅವ್ರಿಗೆ ಗೌರವ ಕೊಡಬೇಕಾಗತ್ತೆ. ನೀ ಬೇಕಾದಷ್ಟು ಉನ್ನತ ಹುದ್ದೆ ಹೊಂದೇನಂದ್ರೆ ಅಲ್ಲಿನ ತಾಯಿಗೆ ಮಗನಾಗಿ ನಡ್ಕೋಬೇಕು. ಹೌದು, ತಂದೆ ತಾಯಿಗಳಿಗೆ ಮಗನಾಗಿ ನೋಡ್ಬೇಕು. ದೊಡ್ಡ ಗುರು ಹಿರಿಯರಿಗೆ ಯಾಕ್ರಿ ಅಲ್ಲಿ ವಿನಯತನದಿಂದ ನಡ್ಕೋಬೇಕಾಗತ್ತೆ. ಏನು ಪೂಜ್ಯಾನ್ ಪೂಜ್ಯ, ಏನು ಮಾನ್ಯಾನ್ ಮಾನ್ಯ. ಸಾಧನ ಚತುಷ್ಟಯ ಸಂಪನ್ನತ್ವ ಅನ್ನೋದು ನೋಡ್ರಿ ಎಲ್ಲ ಕಾಲದವ್ರಿಗೂ ಎಲ್ಲ ವರ್ಗದವ್ರಿಗೂ ಒಂದೇ ಅದ. ಮೊದಲು ಇನ್ನೊಬ್ಬರಿಗೆ ಸಂತೋಷಗೊಳಿಸೋ ಹಠ ಹಿಡಿದು ನೀವು ಇನ್ನೊಬ್ಬರ ಮನಸ್ಸಿನ ಸಂತೋಷಗೊಳಿಸೋದು. ಎಲ್ಲಿ ಚೈತನ್ಯ ಇರ್ತೈತಿ ಅಲ್ಲಿ ಸಂತೋಷಗೊಳಿಸ್ಬೇಕು. ಕಲ್ಲು ಕಡೆಗೆ ಪೂಜೆ ಮಾಡಿದರೆ ಅಲ್ಲಿ ಚೈತನ್ಯ ಜಾಗೃತಿ ಇರ್ತೈತೆ. ಜ್ಞಾನ ಮತ್ತು ಕರ್ಮ ಸಮುಚ್ಚಯವಾಗುವುದಿಲ್ಲ. ಸ್ವರ್ಗ ವೈಕುಂಠಾದಿಗಳೆಲ್ಲ ಅವು ಹಿಂಗೆ ನಿನ್ನ ಕಲ್ಪನೆಗಳು ಮಾತ್ರವಲ್ಲ. ಉಭಯ ತಪಸ್ಸುಗಳಲ್ಲಿ ಸಿದ್ಧಿಗಳು ತಾನೇ ವ್ಯಕ್ತ. ಅವು ಹಿಂದಿನ ಜನ್ಮದ ಅದಕ್ಕಾಗಿ ಅವರು ಸಕಾಮ ಪುಣ್ಯದಿಂದ ಆಗಿದ್ವು ಅವೆಲ್ಲ. ಅದಕ್ಕಾಗಿ ಪ್ರಯತ್ನ ಮಾಡಿರ್ತಾರೆ ಅವರು ಸಿದ್ಧಿಗಳ ಸಂಬಂಧ. ಆದರೆ ಜ್ಞಾನ ಆಗೋದಿಲ್ಲ. ಜ್ಞಾನ ಆದ್ಮ್ಯಾಗ ಅದ್ರ ಕಡೆ ಅವರು ಉದಾಸೀನ ಆಗಿಬಿಡ್ತಾರೆ. ಶಿವಾನಂದರು, ಸಿದ್ಧಾರೂಢರು ಉಭಯ ತಪಸ್ಸುಗಳಿದ್ರು. ಮನಸ್ಸು ತನಗೆ ಬೇಕಾದ ಸಿಗೋ ಮಟ್ಟ ಏನು ಮಾಡಿದ್ರು ನಿಲ್ಲೋದಿಲ್ಲ ನೋಡ್ರಿ. ಮನಸ್ಸಿಗೆ ಏನು ಬೇಕಾಗೈತಿ ಅಂದ್ರೆ ಆನಂದ ಬೇಕಾಗೈತೆ. ಅದು ಎಲ್ಲಿ ಐತೆ ಅನ್ನೋದು ಗೊತ್ತು. ಗುರಿ ಇಲ್ಲದಕ್ಕೆ ಇಲ್ಲದಲ್ಲಿ ಹುಡುಕಾಕತ್ತೈತಿ. ಇಲ್ಲದಲ್ಲಿ ಹುಡುಕಿ ದಣಿತೈತಿ ಸುಳ್ಳ. ಇಂಥಲ್ಲೇ ಐತಿ ಅನ್ನೋ ತಿಳುವಳಿಕೆ ಅದಕ್ಕೆ ಮನದಟ್ಟು ಮಾಡಿಕೊಡ್ಬೇಕು ನೋಡ್ರಿ. ಆನಂದ ಮಾತ್ರ ನಾನಾ ಅದೇನೆ, ನನ್ನಲ್ಲೇನ ಆನಂದ, ನನ್ನ ಬಿಟ್ಟು ಬೇರೆ ಆನಂದ ಇಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಆಗ್ಬೇಕು ನೋಡ್ರಿ. ಧ್ಯಾನಕ್ಕೆ ಕುಳಿತು ಸಮಾಧಿಯನ್ನು ಪಡೆಯದ ಹೊರತಾಗಿ ಏನು ಕೆಲಸ ಆಗೋದಿಲ್ಲ ನೋಡ್ರಿ. ಎಷ್ಟು ಮಂದಿ ಧ್ಯಾನ ಕುಂಡ್ರವ್ರು ಇದ್ದೀರಿ ಹೇಳ್ರಿ. ಚಾಚು ತಪ್ಪದೆ ಧ್ಯಾನ ಕುಂಡ್ರವ್ರು ಎಷ್ಟೊತ್ತು ಕುಂಡಿರ್ತೀನಿ ನೀನು? ಎಲ್ಲಿದ್ ಬಿಡ್ರಿ ಧ್ಯಾನ. ಇಲ್ಲೇ ಎಷ್ಟು ಕುಂತಿರ್ತೇವೆ ಇಟ್ಟ ನೀನು. ಇಲ್ಲೇರ ಕುಂತ ಕೇಳ್ಕೊಂತ ಅದೇ ಮತ್ತು ಧ್ಯಾನ ನಡೀತೈತಿ. ಕೇಳಿದ್ರ ಕಡೆ ಗಮನ ಕೊಟ್ಟ ಶ್ರದ್ಧೆಯಿಂದ ಕೇಳಕತ್ರ ಅಲ್ಲೇ ನಿನಗೆ ಅದು ಅನುಭವ ಬರೋಕೆ ಶುರುವಾಕೈತಿ. ಶರೀರ ಇಲ್ಲಿ ಕುಂತಿರ್ತೈತಿ, ಒಳಗೆ ಧ್ಯಾನದ ಎದರದ ನಡೀತೈತಿ. ಬಾಯಲ್ಲಿ ಮಾತಾಡ್ತಿರ್ತಾನ, ಒಳಗೆ ಮಾತು ಗಂಡನ್ಯಾಗ ಬೇರೆನೇ ವಿಷಯದ ಆಶೆ ಹೋಗಿರೋದಿಲ್ಲ. ಏನು ಮನಸ್ಸಿಗೆ ಆನಂದ ಬೇಕಾಗೈತಿ, ಮೂರ್ತಿ ಅದು ಬೇಕಾಗಿಲ್ಲ. ಏನು ಜನನ ಮರಣ ಅನ್ನುವಂಥದ್ದು ಕೂಡ ನಿಮ್ಮ ಮನಸ್ಸಿನ ಕಲ್ಪನಾ. ಅದು ಮತ್ತು ಧ್ಯಾನಕ್ಕೆ ಕುಳಿತು ಸಮಾಧಿಯನ್ನು ಪಡೆಯದ ಹೊರತಾಗಿ ಏನು ಮಟ್ಟ ಕೆಲಸ ಆಗುವುದು ನೋಡ್ರಿ. ಈ ವ್ಯವಹಾರಿಕ ಎಚ್ಚರಿಕೆ ಚಿಂತೆ ಕಡಿಬೇಕಾತ ನಮ್ಮ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಇದ್ರ ಚಿಂತೆ ಕಡಿತೈತಿ ನೋಡ್ರಿ. ಕನಸಿನಿಂದ ಎಚ್ಚರ ನಮ್ಗೆ ಕನಸಿನ ಚಿಂತೆ ಕಡಿತೈತಿ. ಹಂಗೆ ಈ ಸ್ವರೂಪ ಜಾಗೃತಿಯನ್ನು ನಾವು ಮಾಡ್ಕೊಂಡಾಗ ಈ ವ್ಯವಹಾರಿಕ ಎಚ್ಚರಿಕೆ ಚಿಂತೆ ಕಡಿತೈತಿ ನೋಡ್ರಿ. ಏನು ಚಿಂತೆ ಕಳ್ಕೊಂಡು ಆರಾಮಿರ್ಬೇಕು ಅನ್ನೋಂಗಿದ್ರೆ ನಿನ್ನ ಸ್ವರೂಪದ ಎಚ್ಚರಿಕೆಯನ್ನು ನೀವು ಮಾಡ್ಕೊ. ಏನು
ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಅಜ್ಞಾನದಾಗ ಬಿದ್ದು ಒಳ್ಳೆಯಾಡು ಕೊಳೆ ಬರ್ತದೆ. ನಿರಂತರ ಇದೆ. ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ನೀನು ಯಾರಿದ್ದೇನೋ ಸರಿಯಾದ ತಿಳುವಳಿಕೆ ಮಾಡು. ನಾನೇ ಪರಬ್ರಹ್ಮ ಸ್ವರೂಪನಿದ್ದೇನೆ, ದೇವರಿದ್ದೇನೆ ಅನ್ನೋದನ್ನು ಯಾವಾಗಲೂ ನೆನಪು ಮಾಡ್ಕೊತ ಇರು. ಎಡೆಬಿಡದೆ ಒಳಗೆ ಅಭ್ಯಾಸ ನಡಿಬೇಕು ನೋಡ್ರಿ, ಅಂದ್ರೆ ಅದು ಅನುಭವ ತಗೊಳಕ್ ಬರ್ತದೆ. ಏನೆಲ್ಲ ಎಚ್ಚರಿಕೆ ಒಳಗೆ ನೋಡ್ರಿ ಚಿಂತೆ ಇರೋದು. ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡ್ಬಿಟ್ಟೆ ಅಂದ್ರೆ ಯಾವ ಚಿಂತೆನೂ ಉಳಿದಿಲ್ಲ. ಏನು ಧ್ಯಾನ ಕೂತು ಸಮಾಧಿಯನ್ನು ಪಡೆದಾಗ ಈ ಎಚ್ಚರಿಕೆ ಚಿಂತೆ ಕಡಿತೈತಿ ನೋಡ್ರಿ. ನಿಜದ ಎಚ್ಚರಿಕೆಯನ್ನು ಹೊಂದಮುಟ ಇವೆಲ್ಲ ಖರೇನ ಅನ್ನಿಸ್ತು. ಶರೀರವನ್ನು ಕಳ್ಕೊಳ್ಳೋದು ಶ್ರೇಷ್ಠತ್ವವಲ್ಲ, ಶರೀರ ನಾನನ್ನೋ ಭಾವನೆಯನ್ನು ಕಳೆದುಕೊಳ್ಳುವುದು ಶ್ರೇಷ್ಠತ್ವ. ಸತತ ಅಭ್ಯಾಸದ ಮುಖಾಂತರ ಮನಸ್ಸು ಸ್ವರೂಪದಲ್ಲಿ ಲಯ ಆಗಿ ಹೋಗುತ್ತೆ. ನಿರಂತರ ಅಭ್ಯಾಸ ಬೇಕಿದ್ದಕ್ಕೆ ಬಿಟ್ಟು ಬಿಡದೆ. ಸ್ವಲ್ಪ ಅದ ಆತ್ಮವಿಚಾರ ಬಂದಾತು ಅಂದ್ರೆ ಅನಾತ್ಮವಿಚಾರ ಹೋಗ್ಬಿಡ್ತದೆ, ಅದರ ಹವಳಿ ಹೆಚ್ಚಾಗುತ್ತೆ. ಏನು ಇದನ್ನು ಬರ್ದಂಗೆ ಮಾಡ್ತೈತೆ ತಾಗಿಂದ ಬರೀ ಅನಾತ್ಮ ವಿಚಾರದಾಗೆ ಕಾಲು ಕಳಿತೀವಿ. ಮಾಡು ಶಿವಾರ್ಚನೆಯನು ಆಡದೆ ಹೃದಯಾಬ್ಜದಳು ಬೇರೆಂದು ಮತವನು ಅಂತ. ಇಷ್ಟೆಲ್ಲ ಜಗತ್ತಿನ ಜನ ಎಲ್ಲ ವಿಷಯಾದಿಗಳ ಗಳಿಕೆ ನಡೆಸಿರಲ್ಲ, ಅದರಿಂದ ಏನು ಸೌಭಾಗ್ಯ ಹೊಂದಿದ್ರಿ ಹೇಳ್ರಿ. ಏನು ಲಾಭ ಮಾಡ್ಕೊಂಡ್ರಿ? ಅದನ್ನು ಗಳಿಸೋದ್ರಾಗ ಶರೀರ ಹಾಳಾಗ್ಬೋದು. ಆದ್ರೆ ವಾಸನ ಹಂಗ ಉಳಿತದೆ. ಎಷ್ಟು ಪ್ರಯತ್ನ ಮಾಡಿದ ಅದನ್ನು ಗಳಿಸ್ಬೇಕು, ಸುಖ ಹೊಂದಬೇಕು, ಹೊಲ ಹಿಡಿಬೇಕು, ಮನೆ ಹಿಡಿಬೇಕು, ಹೌದ್ರಿ, ಏನ ಹಿಡಿಬೇಕು ಜಗತ್ತಿನ ಇಲ್ಲ ಪ್ರಾಪ್ತ ಮಾಡ್ಕೋಬೇಕು. ಏನು ಮಾಡ್ಕೊಂಡ್ರು ಲಾಭ ಇಲ್ಲ ನಿಮ್ಗೆ ಈ ಜಗತ್ತಿನಾಗ. ಅದಕ್ಕೆ ವಿವೇಕವಂತ ಏನೂ ಬೇಡಪ್ಪ ನಮಗೆ. ಜಗತ್ತಿನಾಗ ಏನಾರ ಅಪೇಕ್ಷೆ ಮಾಡಿದ್ರೆ ದುಃಖ. ಯಾವುದು ಅಪೇಕ್ಷೆ ಮಾಡಲಿಲ್ಲ ಅಂದ್ರೆ ಆರಾಮಾಗಿರ್ತೇವೆ. ನಮ್ಮ ನಿಜ ಸ್ವರೂಪದ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕಾತಂದ್ರೆ ಈ ಯಮನಿಯಮಾದಿಗಳ ಪಾಲನೆಯನ್ನು ನಾವು ಅತ್ಯವಶ್ಯವಾಗಿ ಮಾಡಬೇಕು. ಯಮದಶ ಗುಣ ಇಲ್ಲದವನಿಗೆ ಸಮನಿಸದು ನಿಜ ಮುಕ್ತಿ ಅಂತ. ಯಮದಶಗ 10 ಗುಣಗಳನ್ನು ನಾವು ಅಳವಡಿಸ್ಕೋಬೇಕು. ಜಗತ್ತೈತೆ ಅಂತ ತಿಳ್ಕೊಳ್ಳೋರು ನೀವು ಯಾರು ನೋಡ್ಕೋರಿ. ನೀನೇ ಕಲ್ಪಿಸ್ಕೊಂಡು ಕುಂತಿ ಐತೆ ಅಂತ. ನಿನ್ನ ಕಲ್ಪನಾದ ತೋರಿದ ಜಗತ್ತು, ನಿನ್ನ ಕಲ್ಪನಾ ಆಕಾಶ ಸುಳ್ಳಿ ಸೂತಿ ಬಿಟ್ಟರೆ ಅದಕ್ಕೆ ಅಸ್ತಿತ್ವ ಇಲ್ಲ. ನಿನ್ನ ಕಲ್ಪನಾದಾಗ ಜಗತ್ತಿನೊಳಗೆ ನೀ ಇದೆಯೋ, ನಿನ್ನೊಳಗೆ ಜಗತ್ತೈತಿ ಅಂತ. ಆ ಜಗತ್ತೇನು ನಾ ಇದ್ದೇನೆ ಅಂತ ನಿಮ್ಮ ಮುಂದೆ ಬಂದು ಹೇಳಿಲ್ಲ, ಅದು ನೀನೇ ಕಲ್ಪಿಸ್ಕೊಂಡು ಕುಂತೀಯ ಜಗತ್ತಿನ. ಹೊರಗಿನ ಕರ್ಮಾದಿಗಳಿಂದ ಕಷ್ಟನ ಹೊರತಾಗಿ ಅದರಿಂದ ಏನು ಸುಖ ಇಲ್ಲ ನೋಡಿ. ವೃತ್ತಿ ಅನ್ಯ ಭಾವನೆಯನ್ನೆಲ್ಲ ಬಿಟ್ಟಾಗ ಬ್ರಹ್ಮಭಾವದೊಳಗೆ ಬ್ರಹ್ಮಾಕಾರ ವೃತ್ತಿ ಯಾವಾಗ ಆಕೈತಿ ಅವಾಗ ಅದರ ಅನುಭವ ನಮಗಾಕೈತಿ. ಯಾವುದರ ಆಕಾರ ಆಕೈತಿ ಅದರ ಜ್ಞಾನ ನಮಗಾಕೈತಿ ನೋಡಿ. ಆರಾಮ್ ಬೇಕಾಗಿತ್ತಂದ್ರೆ ಆರಾಮಿನ ಆಕಾರ ಆದಾಗ ಆರಾಮಿನ ತಿಳುವಳಿಕೆ ನಮಗಾಕೈತಿ.
ವಿಚಾರದ ಫಲ ಇದು. ವಿಚಾರದಿಂದ ಚಿತ್ತವೃತ್ತಿಯನ್ನು ಆನಂದದಲ್ಲಿ ನೆಲೆಯಾಗಿ ನಿಲ್ಲಿಸಿದಾಗ ಅದರ ಅನುಭವ ಆಕೈತೆ. ಮನಸ್ಸು ಯಾಕೆ ಚಂಚಲಕೈತಿ ಅನ್ನೋದಕ್ಕೆ ಕಾರಣ ಹುಡುಕ್ರಿ. ಹುಡುಕಿ ಆ ಕಾರಣವನ್ನು ದೂರ ಮಾಡ್ಕೋರಿ ಅಂದ್ರೆ ಮನಸ್ಸು ನಿಶ್ಚಲ ಆಕೈತಿ. ಮನಸ್ಸು ನಿಶ್ಚಲ ಆದಾಗ ಪ್ರತಿಯೊಬ್ಬರಿಗೆ ಆನಂದದ ಅನುಭೂತಿ ಆಕೈತಿ. ಮನಸ್ಸಿನ ನಿಶ್ಚಲತ್ವದೊಳಗೆ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ಚಂಚಲ ಆದ್ರೆ ಆನಂದ ಅನುಭವ ಬರೋದಿಲ್ಲ. ಮನಸ್ಸು ಯಾಕೆ ಚಂಚಲಕೈತಿ ಅಂದ್ರೆ ಬೇಕಾದದ್ದಲ್ಲಿ ಸಿಗುವಲ್ದು. ಬೇಕಾದದ್ದು ಸಿಕ್ಕುಲೇ ಮನಸ್ಸು ನಿಶ್ಚಲಕೈತಿ. ಮನುಷ್ಯನ ಹರಿದಾಟ ನಿಲ್ತೈತಿ. ನಿನ್ನ ನೆನಪು ಬಂದ ಕೂಡಲೇ ಮನಸ್ಸು ನಿಶ್ಚಲಕೈತಿ. ಆನಂದದ ನೆನಪು ಮಾಡಿದ್ರೆ ನೇರ ಆನಂದ ಸಾಮಾನುಗಳ ನೆನಪು ಮಾಡಿದ್ರೆ ಮನಸ್ಸು ನಿಶ್ಚಲ ಆಗೋದು, ಚಂಚಲ. ಸಾಮಾನುಗಳಲ್ಲಿ ಅದಿಲ್ಲ, ನಿನ್ನೊಳಗದ. ಅದಕ್ಕೆ ತನ್ನ ಮೊದಲಿರುವುದು ತನ್ನ ಕಡೆ ಲಕ್ಷ್ಯ ಕೊಟ್ಟಾಗ ಮನಸ್ಸಿನ ಚಂಚಲತ್ವ ಎಲ್ಲ ಹೋಗ್ಬಿಡ್ತೈತಿ. ಏನು ನಿರಂತರ ಇದರ ಕಡೆನೇ ಲಕ್ಷ್ಯ ಕೊಡ್ಬೇಕು. ವಿಷಯ ಚಿಂತನದಿಂದ ಬುದ್ಧಿ ಚಂಚಲಕೈತಿಲ್ಲ. ವಿಷಯ ಚಿಂತನ ಬಿಟ್ಟಾಗ ಅದ ನಿಶ್ಚಲ ಆಕೈತಿ ನೋಡ್ರಿ. ಅದಕ್ಕೆ ವಿಷಯ ಚಿಂತನೆ ಮಾಡಬೇಡ, ಮಾಡಿ ಕೆಡಬೇಡ ಅಂದ. ಮನಸ್ಸು ಯಾವ ಆಕಾರದಾಗೂ ಮನಸ್ಸು ನಿಲ್ಲಿಸಲಿಕ್ಕೆ ಆಗೋದು. ನಿಲ್ಲಿಸ್ಪ ನೋಡೋಣ ಯಾವ ಆಕಾರದಾಗ ನಿಲ್ಲಿಸ್ತದೆ. ಎಂತ ಬೇಕಂತ ಆಕಾರ ತಗೋ, ರೂಪದಾಗ ನಿಲ್ಲಿಸು, ಗಾಯನದಾಗ ನಿಲ್ಲಿಸು ನೋಡು. ರುಚಿ ಒಳಗೆ ನಿಲ್ತೈತೆ ನೋಡಪ್ಪ. ಎಲ್ಲಿ ನಿಲ್ಲುವುದಿಲ್ಲ ಮನಸ್ಸು. ಮತ್ತು ಹರಿದಾಡ್ತೈತೆ ಮನಸ್ಸು. ಏನು ಎತ್ತು ಹೋಗದಂಗೆ ಮನಸ್ಸನ್ನು ಆತ್ಮಭಾವದಲ್ಲಿ ನಿಲ್ಲಿಸಲಿಕ್ಕೆ ಬರ್ತದೆ. ಚಂಚಲ ಆಗದಂಗೆ ನಿಶ್ಚಲ ಸ್ಥಿತಿ ಒಳಗೆ ಆತ್ಮಭಾವದಲ್ಲಿ ನಿಂತಾಗ ಅದರ ಅನುಭವ ಆಕೈತೆ. ಪುನಃ ಚಂಚಲತ್ವ ಅದಕ್ಕೆ ಉಂಟಾಗುವುದಿಲ್ಲ. ಅಭ್ಯಾಸ ಬಲ ಬೇಕು ನೋಡ್ರಿ. ಇದಕ್ಕೆ ಮನಸ್ಸು ಚಂಚಲ ಆಗದಂಗೆ ನಾವು ನಿಯಮಗಳನ್ನು ಪಾಲನೆ ಮಾಡಬೇಕು. ಎತ್ತು ವಿಷಯದ ಕಡೆಗೆ ಹೋತಂದ್ರೆ ಮನಸ್ಸು ಚಂಚಲ ಹರಿದಾಟ ಚಲೋ. ಮನಸ್ಸು ಮಿಸಕದಂಗೆ ಮಾಡ್ಕೋ ಪ್ರಯತ್ನ ನಡಿಬೇಕು ನೋಡಿ. ಮನಸ್ಸು ಮಿಸಕದಂಗೆ ಮಾಡ್ಕೋದ ಯೋಗ, ಅವನ ಯೋಗಾಭ್ಯಾಸ. ಮನಸ್ಸು ಮಿಸಿಕಿದ್ರೆ ಎಚ್ಚರ ತೋರ್ತೈತಿ, ಕನಸಾರ ತೋರ್ತೈತಿ. ಮನಸ್ಸಿನ ಮಿಸುಕಿನಾಗ ಐತಿ ಇದೆಲ್ಲ ಜಗತ್ತು. ಮಿಸುಕಲೇ ಇದ್ದಾಗ ಜಗತ್ತೆಲ್ಲೈತಿ. ಏನು ಮಿಥ್ಯಾ ವಸ್ತುಗಳು ಮಿಸುಕಿದಾಗ ತೋರ್ತಾವ. ಮನಸ್ಸು ಮಿಸುಕಿದಾಗ. ಮನಸ್ಸು ಮಿಸುಕಲೇ ಇದ್ದಾಗ ಯಾವುದು ತೋರ್ತದೆ. ಕೇವಲ ಇರುವಿಕೆ ಒಂದೇ ಅದ, ತೋರಿಕೆಲ್ಲ ಅಡಿಗೆ ಹೋಗಿದೆ. ಈ ತೋರಿಕೆ ಸಂಬಂಧ ಹಚ್ಕೊಂಡು ಆರಾಮಿರ್ಬೇಕಂತ ಹುಚ್ಚು ಪ್ರಯತ್ನ ನಡೆಸ್ಯಾವ. ಆರಾಮಿರ್ಬೇಕನ್ನ ನಾವು ಈ ತೋರಿಕೆ ಸಂಬಂಧ ಹಚ್ಕೊಳಕ್ಕೆ ಯಾವಾಗಲೂ ಇರುವಿಕೆ ಕಡೆ ಹಾಕ್ಬೋದು. ಇದ್ದ ವಸ್ತು ಯಾವುದದ ಅದು ಸುಖರೂಪವಾದದ್ದು. ತೋರಿ ಎಡಗೋದು ಯಾವುದು ಸುಖರೂಪ ಅಲ್ಲ. ಮನಸ್ಸು ಯಾವ ಆಕಾರದಲ್ಲಿಯೂ ನಿಲ್ಲೋದಿಲ್ಲ. ಯಾಕಂದ್ರೆ ಆಕಾರ ಆನಂದ ಅಲ್ಲದು. ಸ್ವತಃ ನೀವು ವಿಚಾರ ಮಾಡಿ ನೋಡ್ಕೊರಿ. ಮಂದಿ ಹೇಳ್ತಾರಂತ ಕೇಳಕ್ ಹೋಗ್ಬೇಡ್ರಿ. ಆಕಾರದ ನೆನಪು ಮಾಡಿದ್ರೆ ಆಕಾರ ಇರ್ತೈತಿ, ಆನಂದದ ನೆನಪು ಮಾಡಿದ್ರೆ ಆನಂದ ಇರ್ತೈತಿ. ಮಂದಿ ಹೇಳ್ತಾರಂತ ಮಂದಿ ಕೂಡ ಬೆನ್ನು ಹತ್ತಕ್ಕೆ ಹೋಗ್ಬೇಡ್ರಿ. ಬುದ್ಧಿ ಅದ, ವಿಚಾರ ಮಾಡ್ರಿ. ಬುದ್ಧಿಯನ್ನು ಹಳಸಿದ ಪುಂಡಿ ಪಲ್ಯದಾಗ ಒತ್ತಿ ಇಟ್ಕೊಂಡು ಈ ವಿಚಾರ ಬಾ ಅಂದ್ರೆ ಏರಿ ಬರ್ಬೇಕು. ಶರೀರ ಗುರು ಅಲ್ಲ, ಜ್ಞಾನ ಅರುವ ಗುರು. ನಾವು ಗುರು ಅಂದ್ಕೂಲೆ ಶರೀರನ ನೋಡಕ್ ಹೋಗ್ತೀವಿ, ಶರೀರ ನೆನಪು ಮಾಡ್ತೀವಿ. ಗುರು ಸ್ಮರಣೆ ಅಂತ. ಗುರು ಸ್ಮರಣೆ ಅಂದ್ರೆ ಶರೀರ ಸ್ಮರಣೆ ಅಲ್ಲ. ಯಾವಾಗಲೂ ಅರು ಆನಂದದ ಸ್ಮರಣೆ ಅದರೊಳಗೆ ತೊಡಗು. ಗುರುವಿನ ನೆನಪು
ಅರಿವಿನ ನೆನಪು. ಯಾವಾಗಲೂ ಇದ್ದ ವಸ್ತುವಿನ ನೆನಪಿನಾಗಿದ್ದರೆ ನೀ ಆರಾಮನ ಇರ್ತಿ. ಈ ಇಲ್ಲದನ್ನ ನೆನಪು ಮಾಡ್ಕೋತ ಕೂತಿ ಆರಾಮ ಕಳ್ಕೋತೀನಿ. ತೋರಿಕೆ ಅದು. ಈಗಿದ್ದ ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ. ಯಾವಾಗಲೂ ಒಂದ ನಮೂನೆ ಇದ್ದದ್ದು ಯಾವುದೈತಿ ಅದ ಗುರು ಸ್ಮರಣೆ ಅಂತಾರೆ. ಏನು ಅದನ್ನ ಅಭ್ಯಾಸ ನಿರಂತರ ನಡಿಬೇಕು ನೋಡ್ರಿ. ಆಂತರಿಕವಾಗಿದೆ. ಏನು ನಾವು ಯಾವ್ದಾರ ಒಂದು ಗೊಂಬೆ ಇಟ್ಕೊಂಡು ಕೊಂಡೋದಲ್ಲ, ವಿಕಾರ ಆಗಿ ಹೋಗೋದು. ಕಲ್ಪಿತ ನಾಮ, ಕಲ್ಪಿತ ರೂಪ. ನಾಮರೂಪಗಳನ್ನ ನೆನಪು ಮಾಡಿದ್ರೆ ನಾಮರೂಪ ಇರ್ತೈತಿ. ನಾಮರೂಪ ತೆಗೆದು ಹಾಕಿದಾಗ ನಮಗೆ ಬೇಕಾದಂಥ ಆನಂದದ ನೆನಪು ಮಾಡ್ಲಿಕ್ಕೆ ಬರ್ತದೆ. ಅದ ಸ್ಮರಣೆ. ಏನು ಅದನ್ನು ಮರ್ತು ಬಿಟ್ಟೇವು ನಾವು. ಗುರು ಅನುಕೂಲ ಒಬ್ಬ ವ್ಯಕ್ತಿ ಅಂತ ಕಲ್ಪಿಸ್ಕೊಂಡೇವು ಸಾಮಾನ್ಯವಾಗಿ ನಾವೆಲ್ಲ. ಅದು ವ್ಯಕ್ತ ಆಗ್ತೈತಿ, ತೋರ್ತೈತಿ, ಅಡಗ್ತೈತಿ. ಅದು ಗುರು ಸ್ವರೂಪ ಅಲ್ಲ. ತೋರುದು ಅಡಗುದು ಯಾವಾಗಲೂ ಇದ್ದದ್ದು ಒಂದ ನಮೂನಿ ಇದ್ದದ್ದು, ತೋರದೆ ಅಡಗದೆ. ಈ ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದದ್ದು ಏನೈತಿಲ್ಲ ಅದ ನಿನ್ನ ಸ್ಮರಣೆ, ಗುರು ಸ್ಮರಣೆ. ಅದ ಸದ್ವಸ್ತು, ಕೆಡಲಾರ್ದಂಥದ್ದು. ಅದು ಇದ್ದಕ್ಕಿದ್ದಂಗೆ ಐತೆ. ಎಂದೂ ಬದಲಾವಣೆ ಆಗಿಲ್ಲ ಅದು. ಈ ಬದಲಾವಣೆ ಆಗುವ ಯಾವ ನಿನಗೆ ಸುಖ ಶಾಂತಿಯನ್ನು ಕೊಡುತ್ತಿಲ್ಲ ಅದು. ಈ ಜಗತ್ತಿನ ವಸ್ತುಗಳೆಲ್ಲವೂ ಬದಲಾವಣೆ ಅನ್ನುವಂಥವು. ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕಿರೋದು ಬದಲಾಕ್ಕಂಥವು. ಆದರೆ ನಿನ್ನ ಇರು ಏನೈತಿಲ್ಲ ಯಾವ ಕಾಲಕ್ಕೂ ಬದಲಾವಣೆ ಆಗದೆ ಒಂದ ನಮೂನೆ ಐತೆ. ಅದಕ್ಕೆ ಈ ಉಪಾಧಿಗಳೇನದಾವಲ್ಲ ಕೆಟ್ಟು ಹೋಗುವ ನಾವು. ಉಪಾಧಿಗಳ ಸಂಬಂಧವನ್ನು ತಪ್ಪಿಸ್ಬೋದು. ಯಾವುದೇ ಉಪಾಧಿಗಳ ಸಂಬಂಧ ಇಲ್ಲವೇ ನಮಗೆ ಇರಾಕ್ ಬರ್ತೈತೆ ಆರಾಮಿನ ಭಾವದಲ್ಲಿ. ಏನು ಶರೀರ ಮೊದಲು ಮಾಡ್ಕೊಂಡು ಎಲ್ಲ ಉಪಾಧಿಗಳ ಸಂಬಂಧ ತಪ್ಪಿಸ್ಬೋದು. ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಅಂತ ಹೇಳಿರಲಿ. ಇದು ಇಲ್ಲುಲೇ ಹೆಂಗಿರುದ್ರಿ ಅಂತ. ಇಲ್ಲುಲೇ ಇದ್ದ ತೋರ್ಸ್ಯಾರಿಲ್ಲ. ಇರಾಕ್ ಬರ್ತೈತಿ ಶರೀರಾದಿಗಳು ಇಲ್ಲುಲೇ. ಈ ಶರೀರಾದಿಗಳ ಉಪಾಧಿ ಸಂಬಂಧ ಇಲ್ಲುಲೇ ನಮಗೆ ಅಸ್ತಿತ್ವ. ಏನು ನಿದ್ದೆ ಹೆಚ್ಚಾಗಿ ಇದ್ದಿದ್ದೇವೆ ಸತ್ತಿದ್ವಿ ಅಂದ್ರೆ ಅಲ್ಲಿ ಶರೀರ ಇತ್ತನ, ಅಲ್ಲಿ ಹೆಣ್ಣು ಇತ್ತನ ಗಂಡು ಯಾವ ಇದ್ದಿಲ್ವ ಆರಾಮ್. ನಿದ್ಯಾಗ ಹೆಂಗಿದ್ದು ಹೆಂಗೆ ಎಚ್ಚರಿಕೆ ಒಳಗೆ ಇರಾಕಲ್ಲಿ ನೋಡಿ. ಏನೂ ಆಗದಂಗೆ ಹೆಂಗಿದ್ದು ನೋಡಿ ನಿದ್ಯಾಗ ಹಂಗೆ ಎಚ್ಚರಿಕೆ ಒಳಗೆ ಏನೂ ಆಗದಂಗೆ ಉಳಿಬೇಕು. ಏನಾರ ಆದೆ ಅಂದ್ರೆ ಆರಾಮ್ ಕಳ್ಕೊತೀನಿ. ಆಗುವಿಕೆಯಲ್ಲಿಲ್ಲ, ಎಲ್ಲ ಅಜ್ಞಾನದೊಳಗಿಂದ ಅದು. ಏನಾರ ಆಗ್ಬೇಕು. ಏನೂ ಆಗದೆ ಹೋಗದೆ ಇದ್ದಕ್ಕಿದ್ದಂಗೆ ಇದ್ರೆ ಮತ್ತೆ ಯಾವ ಗದ್ದಲನೂ ಇಲ್ಲ. ಯಥಾರ್ಥ ಜ್ಞಾನ ಮಾಡ್ಕೊ, ಇದ್ದ ವಸ್ತುವಿನ ಅನುಭವ ಮಾಡ್ಕೊ. ಇಲ್ಲದನ್ನ ಐತೆ ಅಂತ ನೀವೇ ಕಲ್ಪಿಸ್ಕೊಂಡಿರಲಿಲ್ಲ. ನಾವು ಬಂದು ಹೇಳಿದ್ವು ನಿನಗೆ ನಾವು ಅದೇವಿ ಇಲ್ಲ ಅಂತೇಳಿ. ನಮ್ಮ ಆಕಾರ ಹಿಂಗೈತಿ, ನನಗೆ ಹಿಂಗೆ ನಡ್ಕೋ ಹೌದಲ್ಲ. ಯಾವೇನು ಭೇಟಿಯಾಗಿ ನಿನಗೆ ಹೇಳಿಲ್ಲ. ಇವರೇ ಬೆರ್ಕಿ ಬುದ್ಧಿಯವ್ರು ಮಾಡಿದ ಕಸಬ ಅದು. ನಿನಗೆ ಹಿಂಗೆ ಮಾಡಿದ್ರೆ ಇಂಥದ್ದು ಸಿಗ್ತೈತಿ ಹೌದಿಲ್ಲ. ಆಶೆ ಹಚ್ಚಿಗಾರ ಜನರನ್ನೆಲ್ಲ ಅದ್ರಾಗ ಹುಡುಗ ಕರ್ಮಕಾಂಡದಾಗ ಸಿಕ್ಕೊಂಡು ಒದ್ದಾಡ್ಲಿಕ್ಕೆ ಅಷ್ಟ. ಏನು ಮಾಡ್ತೀವಿ ಕರ್ಮಕಾಂಡ ಎಲ್ಲ ಕತ್ತಲೆ ಹುಡುಗಿನ. ದೇವ್ರದಾನ, ಜೀವಿಗಳದಾರ, ಮಾಡಿದ ಕರ್ಮ ಮಾಡೋದು ಕೊಡ್ತಾನ. ಯಾರು ಕೊಡೋದಿಲ್ಲ, ತಗೊಳ್ಳೋದಿಲ್ಲ. ನೀನ ಭಾಗಿಯಾಗೋದು, ನೀನ ಒದ್ದಾಡೋದು ಅಜ್ಞಾನದ ಮೂಲಕ. ಯಥಾರ್ಥ ಜ್ಞಾನ ಆದ್ಮ್ಯಾಗ ನಿನಗೆ ಒದ್ದಾಡ್ತದೆ. ಕೆಲಸ ದೌಡ್ ಮಾಡ್ಕೋಬೇಕು ನೋಡ್ರಿ. ಗಾಡಿಗೆ ಹೋಗೋದ್ರೊಳಗಾಗಿ ನಮ್ಮ ಸಂತಿ ಮಾಡ್ಕೊಂಡು ಕುಂತು ಗಾಡಿ ಯಾವಾಗಾರ ಯಾಕೆ ಹೋಗೋದು ಗಾಡಿ ಹೊಂಟ ಬಿಟ್ಟದಿದೆಲ್ಲ. ಸಮೀಪ ಮಾಡ್ಲಿಕ್ಕೆ ಅದು ರುದ್ರಭೂಮಿ ಶರೀರ. ಇದು ಹೋಗೋದ್ರೊಳಗಾಗಿ ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡ್ರೆ ಲಾಭ ನೋಡಿ. ಮನುಷ್ಯನ ಜನ್ಮಕ್ಕೆ ಬಂದದ ಲಾಭ. ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ. ಮಾಡ್ಕೊಂಡು ದೊಡ್ಡ ಲಾಭ, ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ದೊಡ್ಡ ಹಾನಿ. ಈ ಹಚೇತ್ ಅವೇದಿತ್ ಸತ್ಯಮಸ್ತಿ ನಚೇತ್ ಅವೇದಿತ್ ಮಹತಿ ವಿನಷ್ಟೇ. ಅದಕ್ಕೆ ಹಾನಿ ಮಾಡಲು ಬೇಡುವ ಚಪ್ಪಗಳಿಲ್ಲ. ಮಾನವ ಜನ್ಮ ದೊಡ್ಡದು. ಇದ್ರ ಬಗ್ಗೆ ಎಚ್ಚರ ಅಂಥವ್ರ ಎಚ್ಚರಗೊಳಿಸೋರ ಸಂಘ ಮಾಡಿ ಅಂದಾಗ ನಮಗಿದ ಅನುಭವ ಪೂರಕ ಶುರು. ನಾವು ಯಾರಿದ್ದೇವೋ ಅಂತ ಇರುವಿನ ಬಗ್ಗೆ ನೇರವಾಗಿ ಅನುಭವಗಳ ಮುಖಾಂತರ ಅದನ್ನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು ಅಂದಾಗೆ ಗಟ್ಟಿ ಆಕೈತಿ. ಇಲ್ಲ ಆಗೋದನ್ನಿಲ್ಲ. ನಿರಂತರ ಶ್ರಮ ಬೇಕಿದೆ, ಪ್ರಯತ್ನ. ಹಗಲಿರುಳೆನ್ನದೇ ಪರಿಭಾವಿಸುತ್ತೀರಿ.
ಬಿಟ್ಟು ಬಿಡದೆ ಅಭ್ಯಾಸ ಯಾವ ಮಾಡ್ತಿರ್ತಾನೆ ಅವಾಗ ಅದು ಸಾಧ್ಯ ಅದ ನೋಡಿ. ಆತ್ಮ ಅನಾತ್ಮ ವಿಚಾರದ ಅಭ್ಯಾಸ. ನಾನು ಯಾರು ನಾ ಅಲ್ಲದ್ದು ಯಾವುದು, ನಾವು ಅಲ್ಲದ್ದನ್ನು ಹಿಡ್ಕೊಂಡ ಕಾರ ಅದ ನಾನು ಅಂತ ಹಿಡ್ಕೊಂಡು ಕುಂತೇವೆ. ಅಜ್ಞಾನದೊಳಗೆ ಅನ್ಯಥಾ ಜ್ಞಾನ ಉಂಟಾಗಿದೆ. ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡಾಗ ಅನ್ಯಥಾ ತಿಳುವಳಿಕೆನೂ ಹೋಗ್ಬಿಡ್ತದೆ. ಏನು ಅನ್ಯ ಭಾವನೆ ಎಲ್ಲ ಅಳದಾಗ ಪ್ರತಿಯೊಬ್ಬರಿಗೆ ಅನುಭವ ಬರುವಂಥದ್ದು. ಅದಕ್ಕಾಗಿ ನಾವು ಧ್ಯಾನ ಕೂತಾಗ ಇದ ಅನ್ಯ ಆಲೋಚನೆಗಳನ್ನು ಭಾವನೆಗಳನ್ನೆಲ್ಲ ಸರಿಸಿ ಕಲ್ಪನಾರಹಿತ ಇರುವಿನ ಅನುಸಂಧಾನದಾಗ ತೊಡಗಬೇಕು. ಹೆಚ್ಚು ಹೆಚ್ಚು ಆ ಅವಧಿ ಬೆಳೆಸ್ಕೊಂತ ಹೋಗ್ಬೇಕು. ಹೆಚ್ಚೆಚ್ಚು ಕಲ್ಪನಾರಹಿತ ಆಗಿ ಕೂಡುವ ಅಭ್ಯಾಸ ಮಾಡಬೇಕು. ಒಮ್ಮೆ ಅದು ಗಟ್ಟಿ ಆತಂದ್ರೆ ಅವಾಗ ನಿನಗೆ ಸಮಾಧಿ ಹತ್ತಿಬಿಡ್ತು. ಎಷ್ಟು ವರ್ಷಗಳು ಗತಿಸಿದುವನ್ನು ಸುಧಾ ಗೊತ್ತಾಗೋದಿಲ್ಲ. ದೇಶ ಕಾಲ ವಸ್ತುಗಳನ್ನು ಮೀರಿ ಅನುಭವ ಬರುವಂಥ ಸ್ಥಿತಿ ಅದು. ಅದಕ್ಕಾಗಿ ಪ್ರಯತ್ನ ನಾವು ಮಾಡಬೇಕಾಗಿದೆ. ಅವಾಗ ಮೋಕ್ಷ ಮುಕ್ತಿ ಅನ್ನೋದು ನಾನಾ ಮುಕ್ತದೆ ಅನ್ನೋದು ಪ್ರತಿಯೊಬ್ಬರಿಗೆ ಅನುಭವ ಬರ್ತದೆ. ಬಿಡುಂಟ್ರಿ ಇವತ್ತು ಒಂದು ತಮಾಷೆ ಬಿಡುಂಟ್ರಿ.